Hello, good morning friends. Welcome to my channel Trade with Hemant. ಇವತ್ತಿನ ಡೇಟು 17 ಮಾರ್ಚ್ 2025. ಈ ಟೈಮ್ ಆಗ್ತಾಯಿದೆ 9:14. ನಾನು ಕ್ಯಾರಿ ಫಾರ್ವರ್ಡ್ ಪೊಸಿಷನ್ ನಿಫ್ಟಿಲಿ ತಗೋಗಿದ್ದೆ 3 ದಿನ ರಜೆ ಆದ ಕಾರಣ. 2200 ಕೊಟ್ಟು ಮತ್ತು 22,700 ಕಾಲ, ಮತ್ತು 23,600 ಕಾಲು, ಮತ್ತು 22,800 ಪುಟ್ನ. ನಿಫ್ಟಿ 44 ಪಾಯಿಂಟ್ಸ್ ನೆಗೆಟಿವ್ ಓಪನ್ ಆಗ್ತಾಯಿದೆ. ಇನ್ನು 1 ನಿಮಿಷ ಇದೆ ಮಾರ್ಕೆಟ್ ಓಪನ್ ಆಗೋಕ್ಕೆ. ನೋಡೋಣ ಮಾರ್ಕೆಟಲ್ಲಿ ಮಲಗಿದ್ದಾಗಲೂ ದುಡ್ಡು ಮಾಡ್ಬೋದಾ ಅಂತ. ನಾನು ಈ ಪೊಸಿಷನ್ನ ಗುರುವಾರ ಸಂಜೆ ಅರೌಂಡ್ 3:27 ತಗೊಂಡಿದ್ದು. $9.16 ಆಗ್ತಾಯಿದೆ. ಟೋಟಲ್ ಇರೋದು 4 ಪೊಸಿಷನ್ಸು. ಶುಕ್ರವಾರ, ಶನಿವಾರ ಮತ್ತು ಭಾನುವಾರ 3 ದಿನ ಮಾರ್ಕೆಟಿಗೆ ರಜೆ ಇದ್ದ ಕಾರಣ ನಾನೇ ಪೊಸಿಷನ್ನ ಹೋಲ್ಡ್ ಮಾಡ್ಕೊಂಡು ತಗೋಗಿದ್ದೆ. ಓಕೆ, ಮಾರ್ಕೆಟು ಶಾಪ್ ಪಾಸಿಟಿವ್ ಆಗ್ತಾಯಿದೆ. ಈಗ ಟೈಮು 10:15 ಆಗ್ತಾಯಿದೆ. ನೋಡ್ಬೋದು ಅರೌಂಡು 5,000 ರೂಪೀಸ್ ಪ್ರಾಫಿಟ್ ನಡೀತಾ ಇದೆ. ಇದರಲ್ಲಿ ನಾನೇನು ಮಾಡಿದ್ದೀನಿ ಅಂದರೆ
22,100 ಕೊಟ್ಟು ಅರೌಂಡ್ 6,637 ರುಪಿ 50 ಪೈಸೆಗೆ ಬುಕ್ ಮಾಡ್ಕೊಂಡಿದ್ದೀನಿ. ಹಾಗೆ 22,700 ಕಾಲು ಇಂಟ್ರಾಡೇಗೆ ಇವತ್ತು ನಾನು ಪ್ಲೇಸ್ ಮಾಡಿದ್ದು ಸೆಲ್ ಮಾಡಿದ್ದೆ. ಅದನ್ನು 3,435 ರುಪೀಸ್ಗೆ ಎಕ್ಸಿಟ್ ಆಗಿದ್ದೀನಿ. ಟೋಟಲ್ ಇಂಟ್ರಾಡೇಲಿ ರಿಯಲೈಸ್ ಆಗಿರೋ ಪ್ರಾಫಿಟ್ಟು 10,045 ರುಪೀಸ್. ಜೊತೆಗೆ 4 ಪೊಸಿಷನ್ನ ಕ್ಯಾರಿ ಮಾಡ್ತಾಯಿದ್ದೀನಿ. ಸೊ 10,000 ಓವರಾಲ್ 10,000 ಪ್ರಾಫಿಟ್ ಬುಕ್ ಮಾಡ್ಕೊಂಡಿದ್ದೀನಿ. ಸೊ 22,700 ಏನು ಲಾಸ್ ನಡೀತದೆ, ಹಾಗೆ 22,200 ಪುಟ್ಟಲ್ಲಿ ಏನು ಲಾಸ್ ನಡೀತಾರೆ, ಎರಡು ಸೇರಿ ಆ 5,000 ರುಪೀಸ್ ಕಾಣಿಸ್ತಾ ಇದೆ. ಬಟ್ ಆ್ಯಕ್ಚುಲಿ ನೆಟ್ P&L ನನಗೆ 5,000 ರುಪೀಸ್ ಕೈ ಸಿಕ್ಕಿದೆ. ನೋಡೋಣ ಫ್ರೆಂಡ್ಸ್ ಇನ್ನೂ ಏನಾಗುತ್ತೆ. ಈಗ ಸಮಯ ಆಗ್ತಾಯಿದೆ 11 ಗಂಟೆ 7 ನಿಮಿಷ. ಪ್ರಾಫಿಟ್ ನೋಡ್ಬೋದು 6,200 ರೂಪಾಯಿ ನಡೀತಾ ಇದೆ. ಟೋಟಲ್ ರಿಯಲೈಸ್ಡ್ P&L ಇರೋದು 11,193 ರೂಪಾಯಿ. ನಿಮಗೆ ಅನ್ರಿಯಲೈಸ್ಡ್ ಪ್ರಾಫಿಟ್ಟು ಎಕ್ಸಿಸ್ಟಿಂಗ್ ಪೊಸಿಷನಲ್ಲಿ ಕಾಣಿಸ್ತಾ ಇರೋದು. 22,700 ಕಾಲು ಬೆಳಗ್ಗೆ ಸೆಲ್ ಮಾಡಿ 3,435 ರುಪೀಸ್ ಮಾಡಿದ್ದೆ. ಈಗ ರೀಸೆಂಟಾಗಿ 22,600 ಕಾಲ್ನ ಸೆಲ್ ಮಾಡಿ 1,100 ರುಪೀಸ್ 155 ರುಪೀಸ್ ಪ್ರಾಫಿಟ್ ಮಾಡ್ಕೊಂಡಿದ್ದೀನಿ. ಸೊ ಇನ್ನು 4 ಪೊಸಿಷನ್ಸು ಹಾಗೆ ಕ್ಯಾರಿ ಫಾರ್ವರ್ಡ್ ಮಾಡ್ಕೋತೀನಿ. ನೋಡೋಣ ಸಂಜೆವರೆಗೂ ಏನು ಪ್ರಾಫಿಟ್ ಬರುತ್ತೆ ಅಂತ. ಈಗ ಟೈಮು 2 ಗಂಟೆ 17 ನಿಮಿಷ ಆಗ್ತಾಯಿದೆ. ಪ್ರಾಫಿಟ್ ಅರೌಂಡು 7,300 ರುಪೀಸ್ ನಡೀತಾ ಇದೆ. ಮಾರ್ಕೆಟು 22,523 ಇಲ್ಲಿದೆ. ಈಗ ಟೈಮು 2:31 ಆಗಿದೆ. ಪ್ರಾಫಿಟ್ಟು ಅರೌಂಡು 8,300 ರೂಪಾಯಿ ಕೊಡ್ತಾ ಇದೆ. ಮಾರ್ಕೆಟು 22,495 ಬಂದಿದೆ. ಈಗ ಟೈಮು 3:18 ಆಗಿದೆ. ಪ್ರಾಫಿಟ್ಟು 7,800 ನಡೀತಾ ಇದೆ. ರಿಯಲೈಸ್ಡ್ ಪ್ರಾಫಿಟ್ ಬುಕ್ ಮಾಡಿರೋದನ್ನು 12,663 ರೂಪಾಯಿ. ಅನ್ರಿಯಲೈಸ್ಡ್ ಪ್ರಾಫಿಟ್ಟು ಅಂತ ಹೇಳಿದ್ರೆ ಇವತ್ತಿನ ಪೊಸಿಷನ್ಸು ಓಪನ್ ಏನಿದೆ ಆ ಪೊಸಿಷನ್ಗಳದ್ದು 4,700 ರುಪೀಸು ಕಾಣಿಸ್ತಾ ಇದೆ. ಬಟ್ ಇಂಟ್ರಾಡೇಲಿ ನಾನು ಬುಕ್ ಮಾಡೋದು 12,600. ಮೇಜರ್ ಪ್ರಾಫಿಟ್ ಆಗಿರೋದು ನನಗೆ 22,100 ಪುಟ್ಟು ನಾನೇನು ಕ್ಯಾರಿ ಫಾರ್ವರ್ಡ್ ಮಾಡಿದ್ದೆ ಗುರುವಾರ, ಅದು ಇವತ್ತು 6,637 ರುಪೀಸ್ಗೆ ಎಕ್ಸಿಟ್ ಆಗಿ ಅದನ್ನ 22,200ಗೆ ರೋಲ್ ಓವರ್ ಮಾಡಿರೋದು. ಸೆಕೆಂಡ್ ಒನ್ನು 22,700 ಕಾಲು, ಅದರಲ್ಲಿ 3,435 ರುಪೀಸ್ ಪ್ರಾಫಿಟ್ ಆಗಿದೆ. ಥರ್ಡ್ ಒನ್ 22,600 ಕಾಲು, ಅದರಲ್ಲಿ 1,700 ಪ್ರಾಫಿಟು. ಆಮೇಲೆ 22,450 ಪುಟ್ಟಲ್ಲಿ 925 ರುಪೀಸು ಮೇಜರ್ ಪ್ರಾಫಿಟ್ ಆಗಿರೋದು. ಸೊ ಅವೆಲ್ಲ ಇನ್ಕ್ಲೂಡ್ ಆಗಿ 12,663 ರುಪೀಸು ಪ್ರಾಫಿಟ್ ಬುಕ್ ಮಾಡಿದ್ದೀನಿ. ನನಗೆ ಗೊತ್ತು ವೀಡಿಯೋ ಎಲ್ಲ ನೀವು ಇವತ್ತಿನ ತಮ್ಲೈನ್ ನೋಡಿಬಿಟ್ಟು ಬಂದಿದ್ದೀರ ಅಂತ. ಮಲಗಿದಾಗಲೂ ಮಾರ್ಕೆಟಲ್ಲಿ ದುಡ್ಡು ಮಾಡಬೇಕು ಅಂದರೆ ಇನ್ವೆಸ್ಟ್ಮೆಂಟು ಯಾವಾಗಲೂ ದ ಬೆಸ್ಟ್ ಆಪರ್ಚುನಿಟಿ. ಸ್ಟಾಕ್ಸ್ನ ಕಡಿಮೆ ಬೆಲೆಯಲ್ಲಿ ಬೈ ಮಾಡಿ ಸ್ಟಾಕ್ಸು ಕಡಿಮೆ ರೇಟಲ್ಲಿದ್ದಾಗ ಬೈ ಮಾಡಿ ಅದನ್ನ ಹೋಲ್ಡಿಂಗಲ್ಲಿಟ್ಟು ಫಾರ್ ಎ ಪೀರಿಯಡ್ ಆಫ್ 2 ಇಯರ್ಸ್ 3 ಇಯರ್ಸು ಆ ರೀತಿ ಹೋಲ್ಡ್ ಮಾಡಿ ಎಕ್ಸಿಟ್ ಆಗೋದ್ರಿಂದ ಯಾವಾಗಲೂ ಒಳ್ಳೆ ವೆಲ್ತ್ನ ಕ್ರಿಯೇಟ್ ಮಾಡ್ಬೋದು. ಅದು ಬಿಟ್ಟರೆ ಬೆಸ್ಟ್ ಆಪ್ಷನ್ ಇರೋದು ಅಂತ ಹೇಳಿದ್ರೆ ಆಪ್ಷನ್ಸಲ್ಲಿ ಟ್ರೇಡ್ ಮಾಡೋದ್ರಿಂದ ನೀವು ನೋಡ್ಬೋದು. ಆಪ್ಷನ್ಸು ಕಾಲಾಗಲಿ ಪುಟ್ಟಾಗಲಿ ಅವು ಇರೋದೇ ತೀಟಾ ಡಿಕೆ ಆಗುತ್ತೆ, ಎಸ್ಪೆಷಲಿ OTM ಮನಿಗಳು. ಸೊ OTM ಮನಿಗಳನ್ನ ನಾವು ಸೆಲ್ ಮಾಡಿ ಈಸಿಯಾಗಿ ಮಾರ್ಕೆಟಿಂದ ಓವರ್ನೈಟ್ ಕ್ಯಾರಿ ಮಾಡಿದ್ರೆ, ಜಸ್ಟ್ ಫಾರ್ 1 ಡೇ ಆರ್ 2 ಡೇ ಕ್ಯಾರಿ ಫಾರ್ವರ್ಡ್ ಮಾಡಿದ್ರೆ ದುಡ್ಡಾಗುತ್ತೆ. ನೀವು ನೋಡ್ಬೋದು ಈ ಪೊಸಿಷನ್ನು ನಾನೇನು ಹೋಲ್ಡ್ ಮಾಡ್ತಾಯಿದ್ದೀನಿ, ಇದನ್ನ ಗುರುವಾರ ಹಾಕಿದ್ದು. ಸೊ ಗುರುವಾರ ಹಾಕಿ ಇವತ್ತಿಗೆ ನಾನು ಪುಟ್ಟಲ್ಲಿ 2200 ಪುಟ್ಟಲ್ಲಿ 6,600 ಪ್ರಾಫಿಟ್ ಎಕ್ಸಿಟ್ ಮಾಡ್ಕೊಂಡಿದ್ದೀನಿ. ಬಟ್ ಅದೇ ಕಾಲಲ್ಲಿ 2,600
2600 ಮಾತ್ರ ನನಗೆ ಲಾಸ್ ಇರೋದು. ಸೊ ಈ ಪೊಸಿಷನ್ನ ನಾನು ನಾಳೆಗೂ ಕ್ಯಾರಿ ಫಾರ್ವರ್ಡ್ ಮಾಡ್ತಾಯಿದ್ದೀನಿ, ನೋಡೋಣ ಏನಾಗುತ್ತೆ ಅಂತ. ದಟ್ಸ್ ಇಟ್ ಫಾರ್ ಟುಡೇ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿ ವಿಡಿಯೋ.